ಮಗುವಿಗೆ ಹಾಲುಣಿಸುತ್ತಿದ್ದಾಗಲೇ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇದರಿಂದಾಗಿ ಎದೆ ಹಾಲು ಉಣಿಸೋದ್ರಿಂದ ಹೃದಯದ ಮೇಲೆ ಪರಿಣಾಮ ಬೀರುತ್ತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಎದೆ ಹಾಲು ಉಣಿಸೋದ್ರಿಂದಲೇ ಹೃದಯಾಘಾತ ಆಗುತ್ತಾ ಎನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಈ ಬಗ್ಗೆ ಜಯದೇವ ಡೈರೆಕ್ಟರ್ ರವೀಂದ್ರನಾಥ್ ಏನಂತಾರೆ? ಎದೆ ಹಾಲು ಉಣಿಸೋದು ಹೃದಯಾಘಾತಕ್ಕೆ ಕಾರಣನಾ? ಇದು ನಿಜಾನ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಇನ್ನು ಕೊಲ್ಲಾಪುರದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಎಲ್ಲರ ಚರ್ಚೆಗೆ ಗ್ರಾಸವಾಗಿದೆ. ಮಗು ಹುಟ್ಟಿದಾಗ ಮೊದಲ ಆಹಾರವೇ ತಾಯಿಯ ಹಾಲು. ಅದು ಸಾಕಷ್ಟು ಅಮೂಲ್ಯ ಕೂಡ ಹೌದು. ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಕೂಡ ತಾಯಿಯ ಹಾಲಿನಲ್ಲಿ ಇರುತ್ತೆ. ಹಾಗಾದ್ರೆ ತಾಯಿ ಹಾಲುಣಿಸುವಾಗ ಭಯಪಡಬೇಕಾದ ಪರಿಸ್ಥಿತಿ ಇದೆಯಾ ಎನ್ನುವಂತಹ ಸಾಕಷ್ಟು ಅನುಮಾನಗಳು ಈ ಒಂದು ಘಟನೆಯಿಂದ ಮೂಡ್ತಾ ಇರುವಂಥದ್ದು. ಇನ್ನು ಕೊಲ್ಲಾಪುರದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಮನಸ್ಸಿಗೆ ನೋವುಂಟು ಮಾಡುತ್ತೆ. ಒಂದು ತಾಯಿ ತನ್ನ ಮಗುವಿಗೆ ಅಮೃತದಂತಹ ಎದೆ ಹಾಲು ಉಣಿಸುತ್ತಿದ್ದಾಗಲೇ ಹೃದಯಾಘಾತವಾಗಿ ಪ್ರಾಣ ಬಿಟ್ಟಿದ್ದಾರೆ. ಈ ಸುದ್ದಿ ಕೇಳಿ ಎಲ್ಲರೂ ಆಘಾತಕ್ಕೊಳಗಾಗಿದ್ದಾರೆ. ಇನ್ನು ಎದೆ ಹಾಲು ಉಣಿಸುತ್ತಿರೋದ್ರಿಂದಲೇ ಹೃದಯಾಘಾತ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎಲ್ಲರ ಮನಸ್ಸಲ್ಲೂ ಮೂಡಿರುವಂಥದ್ದು. ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತ ಸರಣಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈಗ ಇನ್ನೊಂದು ಅನುಮಾನ ಅಥವಾ ಇನ್ನೊಂದು ಆತಂಕ ಅಂದರೆ ಮಗುವಿಗೆ ಹಾಲು ಉಣಿಸುತ್ತಿದ್ದಾಗಲೇ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಹೀಗಾಗಿ ಎದೆ ಹಾಲು ಉಣಿಸೋದ್ರಿಂದ ಹೃದಯದ ಮೇಲೆ ಪರಿಣಾಮ ಬೀರುತ್ತಾ ಎನ್ನುವಂಥ ಅನುಮಾನ ಮೂಡ್ತಾ ಇದೆ. ಎದೆ ಹಾಲು ಉಣಿಸೋದ್ರಿಂದಲೇ ಹೃದಯಾಘಾತ ಆಗುತ್ತಾ ಎನ್ನುವಂಥ ಪ್ರಶ್ನೆ ಕೂಡ. ಈ ಬಗ್ಗೆ ಜಯದೇವ ಡೈರೆಕ್ಟರ್ ರವೀಂದ್ರನಾಥ್ ಏನಂತಾರೆ? ಎದೆ ಹಾಲು ಉಣಿಸೋದು ಹೃದಯಾಘಾತಕ್ಕೆ ಕಾರಣನಾ? ಇದು ನಿಜಾನಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಕೊಲ್ಲಾಪುರದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಮನಸ್ಸಿಗೆ ನೋವುಂಟು ಮಾಡುತ್ತೆ. ಒಂದು ತಾಯಿ ತನ್ನ ಮಗುವಿಗೆ ಅಮೃತದಂತಹ ಎದೆ ಹಾಲು ಉಣಿಸುತ್ತಿದ್ದಾಗಲೇ ಹೃದಯಾಘಾತಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಈ ಸುದ್ದಿ ಕೇಳಿ ಎಲ್ಲರೂ ಆಘಾತಕ್ಕೊಳಗಾಗಿದ್ದಾರೆ. ಇನ್ನು ಎದೆ ಹಾಲು ಉಣಿಸುತ್ತಿದ್ದರಲ್ಲೇ ಹೃದಯಾಘಾತ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಎಲ್ಲರ ಮನಸ್ಸಲ್ಲೂ ಮೂಡಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜಯದೇವ ಹೃದ್ರೋಗ ಆಸ್ಪತ್ರೆಯ ಡೈರೆಕ್ಟರ್ ರವೀಂದ್ರನಾಥ್ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಮಗುವಿಗೆ ತಾಯಿ ಹಾಲುಣಿಸೋದು ಎಷ್ಟು ಸೇಫ್? ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆಗೆ ಕೂಡ ಇದೊಂದು ಗುರಿಯಾಗಿದೆ. ತಾಯಿ ಹಾಲುಣಿಸುವಾಗ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಸೊ ಇದರಿಂದ ಬಹಳಷ್ಟು ಮಾತೃ ಹೃದಯದವರು ಬಹಳಷ್ಟು ಹೆದರಿಕೆಯಿಂದ ಇದ್ದಾರೆ. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಜಯದೇವ್ನ ಡೈರೆಕ್ಟರ್ ಆದಂತಹ ರವೀಂದ್ರನಾಥ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಪುಟ್ಟ ಮಗುವಿಗೆ ಅಂದರೆ ಅಮೃತ ಅಂತಲೇ ಹೇಳ್ಬೋದು ಹಾಲು. ಸೊ ಇತ್ತೀಚಿನ ಒಂದು ಮಹಿಳೆಗೆ ಬೇರೆ ರಾಜ್ಯದಲ್ಲಿ ಹಾಲುಣಿಸುವಾಗ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಫೀಡಿಂಗ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ಕೊಡೋದೇ ಇಲ್ಲ, ಮೊದಲಿನ ಇದಕ್ಕೆ ಹೋಲಿಸಿದ್ರೆ. ಬಟ್ ಇದರಿಂದ ಕೆಲವರು ಹೆದರಿ ಹೋಗಿದ್ದಾರೆ, ನಮಗೆ ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅಂದರೆ ಈಗಿನ ಜನ್ರೇಷನ್ ಅವರು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮಗುವಿಗೆ ಹಾಲು ಉಣಿಸುವುದಕ್ಕೂ ಹೃದಯಾಘಾತ ಆಗುವುದಕ್ಕೂ ಯಾವುದೇ ವಾದ ಸಂಬಂಧ ಇಲ್ಲ. ಆ್ಯಕ್ಚುಲಿ ನೋಡಿದರೆ, ಆ ಥರ ನೋಡಿದರೆ ಯಾರು ಹಾಲು ಉಣಿಸ್ತಾರೆ ಅವರಿಗೆ ಹೃದಯಾಘಾತ ಆಗೋ ಸಾಧ್ಯತೆಗಳು ಕಡಿಮೆ ಅಂತ. ಅಂದರೆ ಹಾಲು ಉಣಿಸುವಾಗ ಪ್ರತಿ ಹೆಣ್ಣು ಮಗುವಿನಲ್ಲಿ 400ರಿಂದ 450 ಕ್ಯಾಲೋರೀಸ್ ಖರ್ಚಾಗುತ್ತೆ. ಅದರಿಂದ ಅವರಿಗೆ ಫ್ಯಾಟ್ ಅಕ್ಯುಮುಲೇಷನ್ನು, ದೇಹದಲ್ಲಿ ಕೊಬ್ಬಿನಾಂಶ ಶೇಖರಣೆ ಆಗ್ತಕ್ಕಂಥದ್ದು, ಅದರಲ್ಲಿ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗೂ ಕೆಲವು ಅಧ್ಯಯನಗಳ ಪ್ರಕಾರ ಈ ಸಕ್ಕರೆ ಕಾಯಿಲೆ ಬರ್ತಕ್ಕಂಥದ್ದು, ಓವರ್ ವೇಟ್ ಆಗಿ ಹೆಚ್ಚು ತೂಕ ಜಾಸ್ತಿಯಾಗಿ ಅದು ಕಡಿಮೆ ಆಗುತ್ತೆ. ಬ್ಲಡ್ ಪ್ರೆಷರ್, ಒತ್ತಡನೂ ಕಡಿಮೆ ಆಗಿರುತ್ತೆ. ಎಲ್ಲ ಅಧ್ಯಯನಗಳು ಹೇಳೋದು ಹಾಲು ಉಣಿಸುವುದರಿಂದ ಹೃದಯಕ್ಕೆ ಒಳ್ಳೆಯದಾಗುತ್ತೆ ವಿನಃ ಹೃದಯಾಘಾತ ಆಗಲ್ಲ. ಹೃದಯಕ್ಕೆ ಒಳ್ಳೆಯದಾಗೋದ್ರ ಜೊತೆಗೆ ನಮ್ಮಲ್ಲಿ ಸ್ಟ್ರೋಕ್ ಆಗ್ತಕ್ಕಂಥ ಸಾಧ್ಯತೆಯೂ ಕಡಿಮೆ ಇರುತ್ತೆ. ಅಲ್ಲಿ ಆಗಿರ್ತಕ್ಕಂಥದ್ದು ಕೇವಲ ಕಾಕತಾಳೀಯ ಇರ್ಬೋದು. ಕೆಲವೊಮ್ಮೆ ಹೆರಿಗೆ ಸಮಯದಲ್ಲಿ ಅಥವಾ ಹೆರಿಗೆಯ ನಂತರ, ಅಂದರೆ ನಾವು ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಆಗೇನಾಗುತ್ತೆ ಅಂದರೆ ಕೆಲವರಿಗೆ 5,000ದಲ್ಲಿ ಅಥವಾ 10,000ದಲ್ಲಿ ಒಬ್ಬರಿಗೆ ಹಾರ್ಟ್ ಪಂಪಿಂಗ್ ಕಡಿಮೆ ಆಗುತ್ತೆ. ಕಾರ್ಡಿಯೋಮಯೋಪತಿ ಅಂದರೆ ಹಾರ್ಟ್ ಮಸಲ್ದು. ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ರಕ್ತನಾಳಗಳ ಸಮಸ್ಯೆ. ಹಾರ್ಟ್ ಮಸಲ್ ಅಂತ ಇರುತ್ತಲ್ಲ, ಅದು ವೀಕ್ ಆಗುತ್ತೆ. ಅದು ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ. ಅದು ಕೆಲವರಿಗೆ ಒಂದು 50% ಪೂರ್ತಿ ರಿಕವರ್ ಆಗುತ್ತೆ. ಕೆಲವರಿಗೆ ಹಾಗೆ ಹೃದಯದ ಕ್ಷಮತೆ ಕಡಿಮೆ ಆಗುತ್ತೆ. ಪಂಪಿಂಗ್ ಹಾರ್ಟ್ ಫೇಲ್ಯೂರ್ ಅಂತೀವಿ, ಅದು ಹಾರ್ಟ್ ಅಟ್ಯಾಕ್ ಅಲ್ಲ. ಹಾರ್ಟ್ ಫೇಲ್ಯೂರಲ್ಲಿ ಉಸಿರಾಡಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಕಾಲಲ್ಲಿ ಊತ ಬರ್ತಕ್ಕಂಥದ್ದು, ಅದು ಪಂಪಿಂಗ್. ನಾವೇನು ಎಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಏನು ಹೇಳ್ತೀವಿ, ಹೃದಯದ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಆಗ ಕೆಲವರಿಗೆ ನಾವು ಏನು ಹೇಳ್ತೀವಿ ಅಂದರೆ, ಕೆಲವು ಔಷಧಿಗಳು ಕೊಡ್ತೀವಿ. ಆ ಔಷಧಿಗಳು ಕೊಟ್ಟಾಗ ಮಗುವಿಗೆ ಹಾಲು ಉಣಿಸುವುದು, ಕೆಲವು ಔಷಧಿಗಳು ಇದರ ಮೂಲಕ ಬ್ರೆಸ್ಟ್ ಮಿಲ್ಕ್ ಮೂಲಕ ಮಗುವಿಗೆ ಹೋಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅಂತ ಆಗ ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ. ಆದರೆ ಈಗ ನೀವು ಕೇಳಿರುವ ಈಗ ಏನು ಬಂದಿದೆಯಲ್ಲ ವರದಿ, ಹೃದಯಾಘಾತಕ್ಕೂ ಅಥವಾ ಹಾಲುಣಿಸೋದಕ್ಕೂ ಯಾವುದೇ ಸಂಬಂಧ ಇಲ್ಲ.
ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸರ್, ಇದು ಘಟನೆ ನಡೆದಿರುವಂಥದ್ದು ಕೊಲ್ಲಾಪುರದಲ್ಲಿ. ಅಂದರೆ ಆ ಮಹಿಳೆಗೆ ಬೇರೆ ಸಮಸ್ಯೆಯಿಂದ ಈ ರೀತಿ ಆಗಿರ್ಬೋದು. ಯಾಕಂದರೆ ಒಂದು ಮಗುವಿಗೆ ಜನನ ಆದ ನಂತರ ಬಹಳಷ್ಟು ತಾಯಿಯಂದಿರಿಗೆ 3-6 ತಿಂಗಳು ನಿದ್ದೆ ಇರಲ್ಲ, ಬಹಳಷ್ಟು ಸ್ಟ್ರೆಸ್ ಇರುತ್ತೆ. ಸೊ ಸ್ಟ್ರೆಸ್ಸಿಂದ ಏನಾದರೂ ಈ ರೀತಿಯಾದಂತಹ ಘಟನೆ ನಡಿಬಹುದಾ ಸರ್? ಯಾಕಂದರೆ ಪ್ರತಿಯೊಂದು ತಾಯಿ ಕೂಡ ಮಗು ಜನನ ಮಾಡಿದ ನಂತರ ರಾತ್ರಿ ಮಕ್ಕಳು ಮಲಗಲ್ಲ, ಡೇ ಮಲಗಲ್ಲ. ಯಾಕಂದರೆ ಒಂದು ವರ್ಷದವರೆಗೆ ಬಹಳಷ್ಟು ಕಷ್ಟಕರ ಲೈಫನ್ನು ಲೀಡ್ ಮಾಡ್ತಾರೆ. ಅದು ತಾಯಿದೊಂದು ಪಾರ್ಟ್ ಆಫ್ ಲೈಫ್. ಇದರಿಂದ ಕೂಡ ಆಗೋ ಚಾನ್ಸಸ್ ಇರುತ್ತಾ ಸರ್? ಹಾಲುಣಿಸುವಾಗ ಅವರಿಗೆ ಕೆಲವು ಹಾರ್ಮೋನ್ಸ್ ಸಿಕ್ರೀಟ್ ಆಗುತ್ತೆ. ಅದಕ್ಕೆ ನಾವು ಪ್ರೊಲ್ಯಾಕ್ಟಿನ್ ಅಂತ ಹೇಳ್ತೀವಿ, ಆಕ್ಸಿಟೋಸಿನ್ ಅಂತ ಹೇಳ್ತೀವಿ. ಇದರಿಂದ ಆ್ಯಕ್ಚುಲಿ ತಾಯಿಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಆ ವಯಸ್ಸಿನಲ್ಲಿ ನೀವು ಹೇಳಿದ ಹಾಗೆ ಕೆಲವು ಬೇರೆ ಕಾರಣಗಳಿರುತ್ತವೆ. ಈಗ ಅವರಲ್ಲಿ ಏನಾದರೂ ಬೇರೆ ಹೃದಯಾಘಾತಕ್ಕೆ ಬೇರೆ ಬೇರೆ ಕಾರಣಗಳು ಏನಿದೆ, ಅಪಾಯಕಾರಿ ಕಾರಣಗಳು, ಅವ್ರಿಗೆ ಏನಾದರೂ ಸ್ಮೋಕಿಂಗ್ ಅಭ್ಯಾಸ ಇದ್ದವರಿಗೆ, ಅಥವಾ ಕೆಲವರಿಗೆ ಡ್ರಗ್ಸು ಏನಾದರೂ ಕೊಕೇನ್ ಅಂತ ಡ್ರಗ್ಸ್ ತೊಗೊಂಡವ್ರಿಗೆ, ಅಥವಾ ಅವ್ರಿಗೂ ಆ ವಯಸ್ಸಿನಲ್ಲಿ ಅವರಿಗೆ ರಕ್ತದ ಒತ್ತಡ ಜಾಸ್ತಿ ಇರ್ಬೋದು, ಅಥವಾ ಮಧುಮೇಹ ಬಂದಿರಬಹುದು, ಅಥವಾ ಅನುವಂಶೀಯವಾಗಿ ಅಂದರೆ ತಂದೆ ತಾಯಿಗಳಿಗೆ ಚಿಕ್ಕ ವಯಸ್ಸಿನಲ್ಲಾಗಿದ್ದರೆ ಆ ವಯಸ್ಸಿನಲ್ಲಾಗುತ್ತೆ. ಹಾಗೂ ಅನುವಂಶೀಯವಾಗಿ ಆಮೇಲೆ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಅಂತೀವಿ. ಅಂದರೆ ಕೆಲವರಿಗೆ ಬ್ಯಾಡ್ ಕೊಲೆಸ್ಟ್ರಾಲ್ LDL ಬಹಳ ಜಾಸ್ತಿ ಇರುತ್ತೆ. ಅದು ಆ ಕಾರಣದಿಂದಲೂ ಆ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಈ ರಕ್ತನಾಳ ಏನಾಗುತ್ತೆ, ಕೆಲವು ಸಾರಿ ಒಳಗಡೆ ಒಡೆದೋಗುತ್ತೆ. ಅದಕ್ಕೆ ನಾವು ಕರೋನರಿ ಆರ್ಟರಿ ಡಿಸೆಕ್ಷನ್ ಅಂತೀವಿ, ಸ್ಪಾಂಟೇನಿಯಸ್ ಕರೋನರಿ ಆರ್ಟರಿ ಡಿಸೆಕ್ಷನ್. ಅದಷ್ಟಕ್ಕದೇ ಒಡೆದೋಗುತ್ತೆ. ಅದು ಆ ಥರ ಆದಾಗ ಕೆಲವರಿಗೆ ಒಂದು 6 to 8% ಆ ಸ್ಪಾಂಟೇನಿಯಸ್ ಕರೋನರಿ ಆರ್ಟರಿ ಡಿಸೆಕ್ಷನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ ವಯಸ್ಸಿನಲ್ಲಿ. ಅದಕ್ಕೆ ಯಾವುದೇ ಆದ ಅಪಾಯಕಾರಿ ಅಂಶಗಳು ಇರಬೇಕು ಅಂತ ಏನಿಲ್ಲ. ಹಾಗೂ ಅವರಿಗೆ ಕೆಲವು ಸರಿ ಜಾಯಿಂಟ್ಸ್ ಇರುತ್ತಲ್ಲ, ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಅಂತೀವಿ. ಅಂದರೆ ಆ ವಯಸ್ಸಿನಲ್ಲಿ ಅವರಿಗೆ ರೊಮೆಟಾಯ್ಡ್ ಆರ್ಥರೈಟಿಸು, ಈ ಕೀಲುಗಳ ಸಂಬಂಧಪಟ್ಟ ರೋಗ ಇದ್ದರೆ ಅವ್ರಿಗೂ ಸಹ ಆ ವಯಸ್ಸಿನಲ್ಲಿ ಮಧ್ಯ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ. ಸೊ ಒಟ್ಟಾರೆ ನೀವು ಹೇಳೋದು ಯಾರು ಕೂಡ ತಾಯಂದರು ಹೆದರೋ ಅವಶ್ಯಕತೆ ಇಲ್ಲ. ಸೊ ಏನಾದರೂ ಬೇರೆ ಲಕ್ಷಣಗಳಿದ್ದರೆ ಮಾತ್ರ ಆ ರೀತಿಯಾದಂತಹ ಲಕ್ಷಣ ಗೋಚರಿಸುವ ಸಾಧ್ಯತೆ ಇರುತ್ತೆ ಸರ್? ಕರೆಕ್ಟ್. ಯಾವುದೇ ರೀತಿಯಾದ ಹಾಲುಣಿಸುವುದಕ್ಕೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ. ಆ್ಯಕ್ಚುಲಿ ಹಾಲು ಉಣಿಸೋದ್ರಿಂದ ಹೃದಯಾಘಾತ ಕಡಿಮೆ ಆಗುತ್ತೆ, ಗಾಬರಿ ಆಗೋಂಥದ್ದಿಲ್ಲ. ಬೇರೆ ಬೇರೆ ಏನಾದರೂ ಕಾರಣಗಳಿದ್ದರೆ ಅದನ್ನು ನಾವು ಪತ್ತೆ ಹಚ್ಚಿ ಅದಕ್ಕೆ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ತಾಯಂದಿರು ಎಲ್ಲ ಮಗುವಿಗೂ ಹಾಲು ಉಣಿಸಬೇಕು. ಕನಿಷ್ಠ ಪಕ್ಷ 6 ತಿಂಗಳಾದರೂ ಹಾಲು ಉಣಿಸಬೇಕು. ಅದರಿಂದ ಅವರ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಎಸ್. ಇದು ರವೀಂದ್ರನಾಥ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.